ನಿಮ್ಮ ಹೀರೋ ಅವರ ಗನ್ಮ್ಯಾನ್ ಅಂದ್ರೆ ಅಫಿಷಿಯಲ್ ಗನ್ಮ್ಯಾನ್ ಇರಬೇಕು, ಪೊಲೀಸ್ ಗನ್ಮ್ಯಾನ್ ಇರಬೇಕು ಅವರಿಗೆ. ಗೊತ್ತಿಲ್ಲ ಸರ್. ಪೊಲೀಸ್ ವಿಜಯ್ ಕುಮಾರ್ ಯಾರೇ ಇರಲಿ, ವಿಜಯ್ ಕುಮಾರ್ ಕರ್ಸ್ಕೋತಾರೆ ಆಫೀಸ್ಗೆ. ಹೌದು, ಆಫೀಸ್ಗಲ್ಲ, ಮನೆಗೆ. ಎಲ್ಲಿರೋದು ಮುನಿರತ್ನ ಅವರ ಮನೆ? ಮಲ್ಲೇಶ್ವರಂ. ಹೌದು. ಮನೆಗೆ ಕರ್ಸ್ಕೊಂಡಾಗ ಅಲ್ಲಿ ಅಯ್ಯನ್ ರೆಡ್ಡಿ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಪರಿಚಯ ಮಾಡಿಸೋದು. ನನಗೆ ಅವ್ರು ನೋಡಿಲ್ಲ, ನಾನು ಇರ್ತಾರೆ. ಅಲ್ಲಿ ಹೋದಾಗ ಮತ್ತೆ ಇನ್ನೊಬ್ರು ನೀವು ಹೇಳಿದ್ದು ವೇಲು ನಾಯ್ಕ್ ಮಾಜಿ ಕಾರ್ಪೊರೇಟರ್. ಮುನಿರತ್ನ ಅವರ ಶಿಷ್ಯನೇ ಆಗಿದ್ದವರು, ಮುನಿರತ್ನ ಅವರ ಗ್ರೂಪ್ ಅಲ್ಲಿ ಒಟ್ಟಿಗಿದ್ದವರು. ಮುನಿರತ್ನ ಅವರ ಶಿಷ್ಯ ಇರಬೇಕು, ವೇಲು ನಾಯ್ಕ ಗುರು ಇರಬೇಕು. ಅವತ್ತು ಇರ್ಬೋದು ಸರ್, ಗೊತ್ತಿಲ್ಲ. ಯಾಕಂದ್ರೆ ಮುನಿರತ್ನ ಅವರನ್ನು ರಾಜ್ಯಕ್ಕೆ ಕರ್ಕೊಂಡು ಬಂದವರೇ ವೇಲು ನಾಯ್ಕ ಅಂತ ಎಲ್ಲರೂ ಮಾತಾಡ್ತಾರೆ. ಇವರೇ 3-4 ಜನ ಕಾರ್ಪೊರೇಟರ್ಗಳು ನಿಂತ್ಬಿಟ್ಟು ಕಾಂಟ್ರಾಕ್ಟ್ ಆಗಿದ್ದಂತಹ ಮುನಿರತ್ನವರನ್ನು ರಾಜಕೀಯ ಕೇಳ್ಕೊಂಡು ಬಂದು ನಮಗೊಂದು ಏನು ಅಪಕಾರನ ಅಂತ ಜನಗಳು ಮಾತಾಡ್ತಾರೆ. ಅಪಕಾರ ಮಾಡಿದ್ರು ಅನ್ನೋದು ಇಡೀ ಜನಜನಿತವಾಗಿದೆ. ಈಗ ವೇಲು ನಾಯ್ಕ ಅವರನ್ನು ಮೀರಿ ಮುನಿರತ್ನ ಅವರು ಬೆಳೆದವರೆ. ಗುರುಗಿಂತ ಶಿಷ್ಯನೇ ದೊಡ್ಡದಾಗಿದ್ದಾನೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಕೂತ್ಕೊಂಡ್ಬಿಟ್ಟು ನಿಮ್ಮನ್ನು ಕೇಳಿದ್ರು ಅಂತ ಹೇಳ್ತೀರಿ ಅಯ್ಯನ್ ರೆಡ್ಡಿ ಅವರು ಮತ್ತೆ ಮುನಿರತ್ನ ಅವರು, ನನಗಾಗಿ ನೀನು ಏನು ಮಾಡ್ಲಿಕ್ಕೂ ರೆಡಿ ಇದೆಯಾ? ಆಗಿರೋ ನಿಮ್ಮ ಮನೋಸ್ಥಿತಿಯಲ್ಲಿ ಮುನಿರತ್ನ ಏನು ಹೇಳಿದ್ರು ಮಾಡ್ಲಿಕ್ಕೆ ನೀವು ರೆಡಿ ಇದ್ದೀರಿ ಅಂತ ಹೇಳ್ತೀರಿ. ಇವನನ್ನು ಮರ್ಡರ್ ಮಾಡೋ ಅಂತ ಹೇಳಿದ್ರೆ ಅದಕ್ಕೂ ಮಾಡ್ಲಿಕ್ಕೆ ರೆಡಿ ಇದ್ರಿ, ಇವನಿಗೆ ಚಪ್ಪಲಿ ಲೋಡೋ ಅಂತ ಅದಕ್ಕೂ ಮಾಡ್ಲಿಕ್ಕೆ ರೆಡಿ ಇದ್ರಿ. ಈಗ ನಿಮ್ಗೆ ಹೇಳ್ತೀರಿ ಫಿಂಗರ್ಗೆ ಒಂದು ಟ್ಯೂಬ್ ಹಾಕು, ಅದರ ಮಧ್ಯೆ ಒಂದು ಬ್ಲೇಡ್ ಇಟ್ಕೋ, 6 ವರ್ಷಕ್ಕೂ ಬಡ್ಡೆಗೆ ಹೋಗು. ಬರ್ತ್ಡೇ ಅಂದ್ರೆ ಏನು? ಹುಟ್ಟಿದ ಹಬ್ಬ. ನಾನು ಏನಕ್ಕೆ ಇದನ್ನು ವಿಚಾರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕ್ರೂಯಾಲಿಟಿ ಆಫ್ ದ ಮೈಂಡ್. ಜನಸಾಮಾನ್ಯರಿಗೆ ಇದು ಅರ್ಥ ಆಗ್ಬೇಕು. ಒಬ್ಬ ಹುಟ್ಟಿದ ದಿನವನ್ನು ಆಚರಿಸ್ಕೊತಾ ಇದ್ದಾನೆ, ಆ ದಿನ ನಾವೆಲ್ಲರೂ ಒಂದು ಏನಾದ್ರೂ ತಿಂಕ್ ಮಾಡ್ತೀವಿ, ಇನ್ನಾದ್ರೂ ನಾನು ಚೇಂಜ್ ಆಗ್ಬೇಕು, ಇನ್ನು ಒಳ್ಳೇದಾಗಬೇಕು, ಈ ನನ್ನ ಬಡ್ಡೆ ದಿನದಿಂದ ನಾನು ಇದನ್ನು ಒಳ್ಳೆ ಕೆಲಸ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಳ್ತಾ ಇರ್ತೀರ. ಅಂತಹ ಅಶೋಕ್ ಅವರ ಬಡ್ಡೆ ದಿನ ನೀನು ಬೆರಳಿಗೆ ಟ್ಯೂಬ್ ಹಾಕೊಂಡು, ಮಧ್ಯದಲ್ಲಿ ಒಂದು ಬ್ಲೇಡ್ ಇಟ್ಕೊಂಡು, ಬಲಗೈಯಲ್ಲಿ ಇನ್ನೊಂದು ಬುಕ್ಕೆ ಇಟ್ಕೊಂಡು ಹೋಗಿ ವಿಶ್ ಮಾಡಿ ಅಶೋಕ್ ಅವರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಗೀರಿ ಬಾ ಅಂತ ಹೇಳಿದಾಗ ಏನು ಅನಿಸ್ತು ನಿಮಗೆ? ಭಯ ಆಯಿತು ಸ್ವಲ್ಪ. ಬಟ್ ನಾನು ಇದೀನಿ, ಹೋಗಿ ಏನಾದರೂ ನಾನು ನೋಡ್ಕೊತೀನಿ ಅಂತ ಅವ್ರು ಹೇಳಿದ್ರು ಸರ್. ಹಂಗಾಗಿ ಧೈರ್ಯವಾಗಿ ಹೋಗೋಣ ಅಂತ ಅನ್ಕೊಂಡೆ ಸರ್. ನಿಮ್ಗೆ ಎಲ್ಲಾದ್ರೂ ಗೊತ್ತಿತ್ತಾ ಇದು ಏಡ್ಸ್ ಡಿಸ್ಟ್ರಿಬ್ಯೂಷನ್? ಅದು ಗೊತ್ತಿರಲಿಲ್ಲ ಸರ್, ನನಗೆ ಗೊತ್ತಿರಲಿಲ್ಲ. ನಿಮ್ಗೆ ಗೊತ್ತಾಯ್ತಾ ಇದರ ಒಳಗಡೆ ಏಡ್ಸಿನ ರಕ್ತವನ್ನು ತೆಗೆದು ಆ ಬಲೂನ್ ಒಳಗಡೆ ಹಾಕಿ ಅದನ್ನು ನಿಮ್ಮ ಬೆರಳಿಗೆ ಹಾಕಿ ಅದಕ್ಕೆ ಇನ್ನೊಂದು ಬ್ಲೇಡ್ ಇಟ್ಕೊಂಡು ಅಶೋಕ್ ಅವರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಅದನ್ನು ಗೀರಿದ್ರೆ ಬರ್ತ್ಡೇ ಆಚರಿಸ್ಕೊಳ್ತಾ ಇರುವ ಅಶೋಕ್ಗೂ ನಿಮ್ಮಂಗೆ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ತಂದೆ ತಾಯಿ ಇದ್ದಾರೆ. ಜಗತ್ತಲ್ಲಿ ಅಶೋಕ್ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿ ಗುರುತಿಸ್ಕೊಂಡಿದ್ದಾರೆ ಅನ್ನುವ ಅಶೋಕ್ಗೆ ಬರ್ತ್ಡೇ ದಿನನೇ ಏಡ್ಸ್ ಇಂಜೆಕ್ಟ್ ಮಾಡಬೇಕು ಅಂತ ಹೇಳಿದಾಗ ಭಯ ಆಯ್ತು ಅಂತ ಹೇಳ್ತೀರಿ? ಹೌದು ಸರ್. ನನ್ನ ವಿಷಯ ಹೇಳಿಲ್ಲ ಸರ್, ಏಡ್ಸ್ ಪೇಷಂಟ್ ಅದು ಇದು ಅಂತ ಹೇಳಿಲ್ಲ. ಗೊತ್ತಿಲ್ಲ, ಹೋಗಿ ಹೇಳಿರಲಿಲ್ಲ. ನೀವು ಒಪ್ಕೊಂಡ್ರಿ ಗೀರ್ಲಿಕ್ಕೆ ಒಪ್ಕೊಂಡೆ.